ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಏನು ಎಲ್ಲ ಎಂಟಿ ಸೋಫಾ, ಎಲ್ಲ ಖಾಲಿ ಖಾಲಿ ಖಾಲಿ. ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತ ತಾನೇ ನಾವು ಈ ತರ ಮಾಡಿರೋದು. ಲಾಸ್ಟ್ ವೀಕು ಇದೇ ವೇದಿಕೆ ಮೇಲೆ ಒಂದು ಘಟನೆ ನಡೀತು. ಆ ಘಟನೆ ನಡಿಬೇಕಾದ್ರೆ ಅದ್ರ ಮುಂದಿನ ಪರಿಣಾಮ ಏನಾಗತ್ತೆ ಅಂತ ಯಾರು ಯೋಚನೆ ಮಾಡಿದ್ರು. ಆ ಘಟನೆಯಿಂದ ಯಾರು ಯಾರ ಮೇಲೆ ಹೇಗೆಲ್ಲ ರಿವೆಂಜ್ ತಗೊಂತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಆ ಘಟನೆ ಏನು, ಆ ರಿವೆಂಜ್ ಏನು, ಯಾರಿಗೇನಾಯ್ತು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್ ಆನ್ ಸ್ಟೇಜ್. ಶಾಕ್ ಆಯ್ತಾ? ಆಗದೆ ಇರುತ್ತಾ? ಆಗಿರ್ಲೇಬೇಕು ಅಂತ ಮಾಡಿರೋದು. ಆದ್ರೆ ಈ ಒಂದು ಶಾಕಿಗೆ ಕಾರಣ ನೀವೇ. ನಾನ್ ಹೇಗ್ ಕಾರಣ ಆಗ್ತೇನೆ? ಲಾಸ್ಟ್ ವೀಕು ಈ ವೇದಿಕೆ ಮೇಲೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇ ಕಾರಣ. ಆ ಒಂದು ಕಾರಣಕ್ಕೋಸ್ಕರ ಈಗ ಈ ಒಂದು ಪರಿಣಾಮ ಆಗಿದೆ. ಯಾರು ಬಂದೇ ಇಲ್ಲ. ಆ ತರದ್ ಏನ್ ನಡೆಯಕ್ ಸಾಧ್ಯ? ನಾನ್ ಅವ್ರನ್ನ ಪ್ರೀತಿಸಿದಷ್ಟು ಬೇರೆ ಇನ್ಯಾರನ್ನು ಪ್ರೀತಿಸಕ್ ಇಲ್ಲ ಇಲ್ಲ. ಅವತ್ತು ಏನ್ ನಡೀತು ಅಂತ ನಾನು ವಿವರವಾಗಿ ಹೇಳ್ತೀನಿ ಕೇಳಿ. ಲಾಸ್ಟ್ ವೀಕ್ ಅಲ್ಲಿ ಇಡೀ ಒಂದು ಶೋನ ಎರಡು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋಂತ ನನ್ನ ಮೇಲೆ ಒಂದು ಅನ್ಯಾಯ ನಡೀತು. ಅದ ಕಾರಣನೇ ಇವರು. ಕೊಡಿ ಸರ್, ಕೈ ಕೈ ಕೊಡಿ ಸರ್, ಕೊಡಿ ಸರ್. ಓ, ತಮ್ಮನ್ನ ಹುಡುಗಿ ಗೆಟಪ್ ಮಾಡಿದೆ ಅಂತನೋ? ಹೌದು. ಅದಕ್ಕೂ ಅವ್ರು ಬರ್ದೇ ಇರೋದಕ್ಕೂ ಏನ್ ಸಂಬಂಧ? ಇದೆ ಇದೆ. ನನ್ನ ನೋಡಿ ಇವತ್ತು ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಕ್ಯಾಕ್ಯಾಪ ಕ್ಯಾಕ್ಯಾಕ ಅಂತ ಮಜಾ ತಗೊಂಡ್ರು. ಇವತ್ತು ನನ್ನದೇ ಶಾಪ. ಇವತ್ತು ಗಂಡೆಲ್ಲ ಹೆಣ್ಣಾಗ್ತಾರೆ, ಹೆಣ್ಣೆಲ್ಲ ಗಂಡಾಗ್ತಾರೆ. ಅಯ್ಯಯ್ಯಯ್ಯಯ್ಯಯ್ಯ. ಇಡೀ ವಾರ ನಮ್ಮ ಒಂದು ವೇದಿಕೆ ಮೇಲೆ ಲಿಂಗ ಬದಲಾವಣೆ ಆಗುತ್ತೆ. ಈ ತರ ಜಪಾನಲ್ಲಿ ಒಂದು ಕರ್ನಾಟಕ ಬಂದಿದೆ. ಈಗ ಮೇಲಿಂದಂಗೆ ಕೆಳಗೆ ಮಾಡಿದ್ರೆ ಆಹಾ, ಅದಲ್ಲ ಇದು, ಅದಲ್ವಾ? ಅದಲ್ಲ ಇದು. ಅದಲ್ಲ ಅಂದ್ರೆ ಓಕೆ. ಇಲ್ಲ ಸರ್, ಈ ಕನ್ನಡಕ ಯಾಕೆ ಅಂದ್ರೆ ಈ ವೆಲ್ಡಿಂಗ್ ಶಾಪ್ ಅಲ್ಲಿ ನೋಡಿದಿರಾ, ಬೆಂಕಿ ಕಿಡಿಗಳು ತಡ್ಕೊಳಕ್ಕಾಗಲ್ಲ ಅಂತ ಗಾಗಲ್ಸ್ ಹಾಕೋತಾರೆ. ಇವತ್ತು ವೇದಿಕೆ ಮೇಲೆ ನೋಡಿ ನಿಮ್ಮ ಕಣ್ಣು ಏನು ಬೇಕಾದ ಆಗ್ಬೋದು. ಹಾಗಾಗಿ ನಿಮಗೋಸ್ಕರ ಹುಷಾರಾಗಿರ್ಲಿ ನಿಮ್ಮ ಕಣ್ಣು ಅಂತ. ಅಯ್ಯೋ ಭಗವಂತ, ನಮ್ಮ ಜಡ್ಜಸ್ ಇಬ್ರು ಕನ್ನಡಕ ಹಾಕೊಂಡು ರೆಡಿ ಇದಾರೆ. ನೋಡ್ತಾ ಇರೋಂಥ ಆಡಿಯನ್ಸ್, ವಾಚ್ ದಿಸ್ ಎಪಿಸೋಡ್ ಅಟ್ ಯುವರ್ ಓನ್ ರಿಸ್ಕ್ ಅಂಡ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಯಾವ್ದಕ್ಕೆ ಏನೇ ಆದ್ರೂ ನಮಗೆ ಗೊತ್ತಿಲ್ಲ. ವೇದಿಕೆ ಮೇಲೆ ನನ್ನ ಶಾಪಕ್ಕೆ ಗುರಿಯಾಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಂತಿರೋಂತ ಗಂಡು ವೇಷದಲ್ಲಿರೋ ಹೆಣ್ಣು ಮಕ್ಕಳು ಬರ್ತಾ ಇದಾರೆ. ಸೊ ಲೆಟ್ಸ್ ವೆಲ್ಕಮ್ ಗಂಡು ವೇಷದಲ್ಲಿರೋ ಹೆಣ್ಣು ಮಕ್ಕಳು. ಓಹೋ
ಬಾ 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 ನಿಜವಾಗ್ಲೂ ಹೇಳ್ತೀನಿ, ಒಂದೊಂದು ಮುತ್ತುಗಳ ತರ ಕಾಣ್ತಾ ಇದ್ದೀರಾ ಕಣ್ರಮ್ಮ. ಯಾರು ಹೆಂಗಸರ ತರ ಕಾಣ್ತಲ್ಲ, ಅದಂತೂ ಸತ್ಯ. ಬಟ್ ಫಸ್ಟ್ ನೀವೆಲ್ಲ ಯಾರು? ಯಾರು ನೀವೆಲ್ಲ ಯಾರು? ಏನ್? ಮಗ ಹಾ. ನಾವಿಲ್ಲಿ ಬಂದಿದೀವಿ ತಾನೆ, ಹಾ. ನಂಗ ಆ ಹುಡ್ಗಿನ ಸೆಟ್ ಮಾಡ್ಕೊಡ್ತೀಯಾ? ನಿನ್ ಕಣ್ಣಿಗೆ ನಾನು ಆಂಕರ್ ತರ ಕಾಣ್ತಾ ಇಲ್ಲ, ಸೆಟ್ ಮಾಡೋ ತರ ಕಾಣ್ತಾ ಇದ್ದೀನಿ. ನೀ ಏನ್ ಬೇಕಾದ್ರೂ ಆಗಿರು ಗುರು, ಹಾ. ನಂಗ ಆ ಹುಡ್ಗಿನ ಸೆಟ್ ಮಾಡ್ಕೊಡ್ತೀಯಾ? ಈ ತರದವ್ರು ಯಾರು ನನ್ನನ್ ಕೇಳಿದ್ರೆ ಚಿನ್ನ ನನ್ನನ್ ಬೇಡ ಅಂತೀಯ ಚಿನ್ನ? ನೀ ಕೇಳದೆ ಬೇಕಾಗಿಲ್ಲ, ನಾನೇ ರೆಡಿ. ಬಾರೆ 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 ಪೊಂಗರಿ ಬಾರೆ. ಕಂಬುಡ್ಲು ಕಂಡ್ಲ ಪ್ರೀತಿ ಮಾಡೋಕೆ. ಅವಾಗ್ಲೇ ಯಾವ್ದೋ ಒಂದ್ ಚಿಕ್ಕ ಹುಡುಗ ಬಂತಲ್ಲ, ಎಲ್ಲೋಯ್ತದು? ಬಪ್ಪ ಇಲ್ಲಿ. ಏನಪ್ಪ ನಿನ್ನ ಹೆಸರು? ಕೊಟ್ರೇಶಿ. ಕೊಟ್ರೇಶಿ. ಏನ್ ಮಚ್ಚ ಚೆನ್ನಾಗಿದ್ಯಾ? ಸೂಪರ್ ಆಗಿದ್ದೀನಿ ಮಚ್ಚ. ಏನ್ ಮಚ್ಚ, ಇಂತ ಮಚ್ಚ ಸಿಕ್ಕಿಬಿಟ್ರೆ. ಮಚ್ಚ ಮೀಸೆ ಯಾವಾಗ ಬೆಳೀತು ಮಚ್ಚ? ರಾತ್ರಿ ಬೆಳೀತಾ ಬೆಳಗ್ಗೆ ಬೆಳೀತಾ? ಮೊನ್ನೆಯಿಂದಾನೇ ಇತ್ತು ಮಚ್ಚ. ಗಡ್ಡ ಎಲ್ಲ ಬೆಳೆದ್ಬಿಟ್ಟಿಲ್ಲ ಮಚ್ಚ. ಮಚ್ಚ ಶೇವಿಂಗ್ ದಿನ ಮಾಡ್ಕೋತೀಯ ಮಚ್ಚ? ನೆನ್ನೆ ಶೇಪ್ ಮಾಡ್ತಿದ್ದೆ ಮಚ್ಚ. ನೆನ್ನೆ ಶೇಪ್ ಮಾಡಿಸಿದ್ದ. ಏರಿಯಾ ಹುಡುಗಿರೆಲ್ಲ ಹೆಂಗಿದಾರ ಮಚ್ಚ? ಸಕ್ಕತ್ತಾಗವ್ರೆ ಮಚ್ಚ. ಪಾಂಡೆ ಅದರಲ್ಲೂ ಒಂದ್ಸಿ ಸಕ್ಕತ್ತಾಗವ್ರೆ. ಏನು? ಅದರಲ್ಲೂ ಒಂದ್ಸಿ ಸಕ್ಕತ್ತಾಗವ್ರೆ. ವಂಶಿ ಸಕ್ಕತ್ತಾಗಿದ್ದಾಳ? ಅದರಲ್ಲೂ ಒಂದ್ಶಿ ಸಕ್ಕ ತಗೊಳ್ಳಂತ. ಪಾಂಡೆ ಹಾ ಇವತ್ತು ಇನ್ನೂ ಯಾವ್ದು ಸ್ಕಿಟ್ಟು ಆಗಿಲ್ಲ, ಹಾ ನೀವು ನಮ್ಮನ್ನ ಕಮೆಂಟು ಕೇಳಿಲ್ಲ, ಹಾ. ಆದ್ರೂನು ಈ ಒಂದ್ ಎಂಟ್ರಿ ಹೆಂಗಿತ್ತು ಅಂತ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಪ್ಪ. ಎಂಟ್ರಿ ಹೇಗಿತ್ತು? ಯಾರು ಡಬ್ಬಿಂಗ್ ಕೊಡ್ರಪ್ಪ ಪ್ಲೀಸ್. ಸೂಪರ್ ಆಗಿತ್ತು. ಏನ್ ಎಂಟ್ರಿ ತಗೊಂಡ್ರು ಒಬ್ಬೊಬ್ರು. ನಾನು ಈ ವೇದಿಕೆಯಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ದೆ, ಹುಡುಗಿರ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ. ಇವತ್ತು ನಿರೂಪಿಸ್ಬಿಟ್ರು ನಮ್ಮ ಹುಡುಗಿರೆಲ್ಲ. ಹೆಂಗ್ರಿ ಮಚ್ಚ ಮೀಸೆ ತಿರ್ಗ್ಸೋದು? ಚಿಂದಿ ಚಿಂದಿ. ಈಗ ನನಗನ್ಸಿದ್ದು ನಾನು ನಮ್ಮ ಆಂಗಲ್ ಅಲ್ಲಿ, ಕಾಮಿಡಿ ಆಂಗಲ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ ಅಂತ ನಾನು ಹೇಳ್ಬೋದಾ? ದಯವಿಟ್ಟು ಹೇಳಿ ಸರ್. ನಮ್ಮ ನಿವೇದಿತಾ ದಾಸ್ ಅವ್ರು ಇದಾರಲ್ಲ, ಹಾ. ಅವರು ಈ ಮನೆಗಳೆಲ್ಲ ರೈಡ್ ಮಾಡ್ತಾರಲ್ಲ, ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್. ಏನಿಲ್ಲ ಅದ್ರ ಪಕ್ಕದಲ್ಲಿ ಇದ್ದವ್ರು ಮಾತ್ರ ಸ್ವಲ್ಪ ಪ್ರೇಮನ ಹೋಳ್ತಾ ಇದ್ದಾರೆ. ಲವ್ಲಿ ಸ್ಟಾರ್ ಪ್ರೇಮ್. ಸೂಪರ್. ಈ ಕಡೆ ಬಂದ್ರೆ ನಾವ್ ಹೇಳ್ದಂಗೆ ಪಕ್ಕ BC ಪಾಟೀಲ್ ಅವ್ರಿಗೆ ಇದು ಫಸ್ಟ್ ಪಿಕ್ಚರ್ ಕೌರವ ಬಂತಲ್ಲ. ಈ ಕಡೆ ಬಂದ್ರೆ ಕಳ್ಳಿನ ತರ ಯಾವನೊಬ್ಬ ನಿಂತವನ್, ಯಾರೋ ಅವನು ಹಾಂಗ್ಕಾಂಗ್ ನಲ್ಲಿ ಕುಳ್ಳ ಏಜೆಂಟ್. ಉಳ್ಳನ ರಾಜ ಸೂಪರ್ ಇದೆ. ಬಟ್ ಒಂಥರ ಇದು ನಿಜವಾದ ಒಂದು ಇವರು ಕಳ್ರಿರ್ತಾರಲ್ಲ ಸಿನಿಮಾದಲ್ಲಿ, ಅವ್ರಿದ್ದಂಗೆ. ಹಳೇ ಕಾಲದ ಯಶ್ ಅವರು ಬಂದು ಈ SP ರೋಡ್ ಅಲ್ಲಿ ಇದು ರೇಡಿಯೋ ಇದೆಲ್ಲ ಶೆಡ್ ಗುಜ್ರಿ ಮಾರವರು. ಅದ್ರ ಪಕ್ಕದಲ್ಲಿ ಇರೋ ಸುನೀತಾ ಮಾಂಸ ಕಡಿ ಹೇಳಿದ್ದಂಗೆ ಅವಳೆ. ಹೆಂಗೆ ಹೆಂಗೆ ಮಾಂಸ ಕಡಿ ಅವರು, ಮಾಂಸ ಕಡಿ ಅವರು. ಓ ಮೈ ಗಾಡ್. ಇಲ್ಲ ನಿಜವಾಗಿ ಎಲ್ರು ಗೆಟಪ್ ಸಖತ್ತಾಗಿದೆ. ಎಲ್ರಿಗೂ ಶುಭವಾಗ್ಲಿ. ಸಕ್ಕದ ಕಾಣ್ತಾ ಇದ್ರಲ್ಲ, ಕಾಮಿಡಿಗೋಸ್ಕರ ಬೇರೆ ಬೇರೆ ಹೆಸರು ಕೊಟ್ಟೆ. ಚಿಂದಿ ಚಿಂದಿ ಗಿಚ್ಚಿ ಗಿಚ್ಚಿ ಗಿಲಿಗಿಲಿ ನೀವೆಲ್ಲ ಇವತ್ತು. ನನ್ನ ಶಾಪಕ್ಕೆ ಗುರಿಯಾದಂತಹ ಅರ್ಧ ಶಾಪಗಳು ವೇದಿಕೆ ಮೇಲಿದೆ. ಇನ್ನರ್ಧ ಶಾಪ ನೋಡಿದ್ರೆ ಅದು ಅವ್ರಿಗೆ ಶಾಪನೋ ನಿಮಗ್ ಶಾಪನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನರ್ಧ ಶಾಪ ನೋಡೋದಕ್ಕೆ ನೀವೆಲ್ಲ ರೆಡಿನಾ?
ರೆಡಿ